ಹಲೋ ಕ್ರೇಜ್ ಗೇಮರ್ಸ್, ಎಲ್ಲರಿಗೂ ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಗೈಸ್. ಬನ್ನಿ, ಇವತ್ತು ಡೇ 3 ಏನಾಗುತ್ತೋ ಗೊತ್ತಿಲ್ಲ. $162 ಐತೆ. ಆ್ಯಂಡ್ ನೋಡ್ಕೊಳ್ಳೋದಂದರೆ ಇವಾಗ ಓಪನ್ ಮಾಡೋಣ. ನೋಡ್ಕೊಳ್ಳೋದಂದರೆ ಪ್ರಾಡಕ್ಟ್ ಇವೆ ಇಷ್ಟೇನಾ? ಓಕೆ ಇರಿ, ಇದು ಒಂದು ನಿಮಿಷ ಇವೆಲ್ಲ ಸೇಲ್ ಆಗಿಬಿಡಲಿ. ಇರಿ, ಬಜೆಟ್ ಒಂಚೂರು ಇದು ಕರೆಕ್ಟಾಗಿ ಐತೆ. ಇದ್ರ ಬಜೆಟ್ ನೋಡೋಣ. ಮಾರ್ಕೆಟ್ ಪ್ರೈಸ್ ಬಂದ್ಬಿಟ್ಟು $3, $4 ಸೇಲ್ ಮಾಡ್ತಾರೆ. ಯಾವುದೋ ಆಂಟಿ ಬಂದರೂ ಎತ್ಕೊಂಡು ಹೋಗ್ತಾರೆ. ಓಕೆ, ಇದೇನು ಕಿಕ್ಕಿರೋದು? ಹೌದು, ಫಸ್ಟ್ ಆಫ್ ಆಲ್ ಇದು ಇರಿ ಒಂದು ಸತಿ ಓಪನ್ ಮಾಡಿ ನೋಡೋಣ. ಏನಿದು 200 ಏನು ಟೈಮಿಂಗ್ಸ್ ತೋರಿಸ್ತೈತೆ? ನನ್ನ ಪ್ರಕಾರ ಏನೋ ಬೆಂಕಿ ಏನಾರು ಹತ್ಕೊಂಡಾಗ ಏನೋ ಹಾಕಿರ್ಬೇಕು. ಇಕ್ಬಿಡೋಣ ಸುಮ್ಮನೆ. ಓಕೆ, ಕ್ಲೋಸ್ ಆಗ್ತಾ ಇರಲ್ಲ ಗುರು, ಅಲ್ಲಿ ಇಕ್ಕಿದ್ರು. ಓಕೆ, ಕ್ಲೋಸ್ ಮಾಡಿ ಇಕ್ಕಿದ್ವಿ. ಓಕೆ, ಬನ್ನಿ ಆಂಟಿ, ಮೊದಲನೇ ಕಸ್ಟಮರು. $3.10 ಚೇಂಜ್ ಕೊಡಬೇಕು, ಹೋಯ್ತಾ ಇರಿ. ಇನ್ನೂ ಬಂದ ಗುರು, ಮುತ್ಕ ಗುರು. ಪಾಪ ಒಂದೇ ಒಂದು ಚಾಕೋಸ್ ತೊಗೊಂಡು ಪಾಪ. ಕಾರ್ಡು ಮುತ್ಕೊಂಗೆಲ್ಲ ಕಾರ್ಡು ಗುರು. ಇನ್ನು ಬ್ಯಾಂಕ್ ಅಕೌಂಟ್ ಯೂಸ್ ಮಾಡ್ತಾನೆ. $176 ಆಯಿತು. ಓಕೆ, ಇನ್ನೊಂದೇ ಒಂದು ಪ್ರಾಡಕ್ಟ್ ಐತೆ. ಇವೆರಡು ಸೇಲ್ ಆದರೆ ಸಾಕು. ಗುರೇನು ಟೂ ಎಕ್ಸ್ಪೆನ್ಸಿವ್. ಕಾಸಿಲ್ಲ ಅಂದರೆ ಹೋಯ್ತಾ ಇರಬೇಕು. ಅದು ಬಿಟ್ಟು ಟೂ ಎಕ್ಸ್ಪೆನ್ಸಿವ್ ಅಂತೆ ನೋಡಿ. ಈ ಒಮ್ಮನೂ ಅಷ್ಟೇ. ನೋಡೋದಂದರೆ ಕೋಟ್ ಎಲ್ಲ ಹಾಕೋ ಬಂದರು, ನೋಡೋದಂದರೆ ಒಳ್ಳೆ ಬಡವರು ಗುರು. ಎಂಥ ಜನಗಳು ಬರ್ತಾರೆ. ಓಕೆ, ಈ ಅಂಕಲ್ ಆದರೂ ಒಂಚೂರು ಫುಲ್ಲು ರಿಚ್ ಆಗಿ ಕಾಣಿಸ್ತವ್ರೆ. ಓಕೆ, ಇದೇನಿದು? ಓಕೆ, ಇದು ಫ್ರಿಜ್ಜಲ್ಲಿ ಇಕ್ಬೇಕು ಅನ್ಸುತ್ತೆ ನನ್ನ ಪ್ರಕಾರ. ಬನ್ನಿ ಇಲ್ಲೇ ಇಕ್ಬಿಡೋಣ. ಓಕೆ, ಅಣ್ಣ ತಗೊಂಡ ಗುರು. ಒಂದೇ ಒಂದು ಕಾಲಿಫ್ಲವರ್. ಓಕೆ, ಅಣ್ಣ ಕಾರ್ಡು. 4.92 ಹೇಳಿಲ್ವಾ ರಿಚ್ ಅಂತ ಗುರು. ಒಂದೇ ಒಂದೈತೆ, ತಗೊಂಡೋಗ್ರಿ. ಅದರಲ್ಲಿ ಏನು ಎಕ್ಸ್ಪೆನ್ಸಿವ್ ಹೇಳ್ತಾರೆ? ಅರೆ ಗುರು, ಒಂದಕ್ಕೆಲ್ಲ ಎಕ್ಸ್ಪೆನ್ಸಿವ್ ಅಂತಾರಲ್ಲ. ಓಕೆ, $181. ಇರಿ ಒಂಚೂರು ಕಮ್ಮಿ ಮಾಡೋಣ. ಹೋದ್ರೆ ಹೋಗಲಿ, ಯಾರು ಇಸ್ಕೊಳ್ತಾರೋ ಅವ್ರಿಗೆ ಫುಲ್ಲು ಆಫರು. $2 ಗುರು, ಫುಲ್ಲು ಕಮ್ಮಿ. ಮಾರ್ಕೆಟ್ ಪ್ರೈಸ್ಗಿಂತ ಹೆವಿ ಕಮ್ಮಿ. ತಗೋರು ಹೋಗಲಿ. ಎಂಜಾಯ್. $2.62 ಕೊಡಬೇಕು. ಕೊಟ್ಬಿಡೋಣ ಇವನಿಗೆ ಚೇಂಜ್. ಹೋದರೆ ಹೋಗಲಿ. ಓಹೋ, ಇವನೇನು ಬಗ್ ನೋಡ್ತಾವನು ಗುರು, ಇವನು ದಡಿಯಾ. ಓಕೆ, ಹೋದ್ರೆ ಹೋಗಲಿ. ಇರಿ, ಕ್ಲೋಸ್ ಮಾಡೋಣ. ಪ್ರಾಡಕ್ಟ್ ಆರ್ಡ್ರು ಮಾಡೋಣ. ನೋಡ್ಕೊಳ್ಳೋದಂದರೆ ಚಾಕೋಸ್ ತೊಗೊಳ್ಳೋಣ. ಚಾಕೋಸ್ ಒಂದು ತುಂಬಾ ಹೋಗುತ್ತೆ ಗುರು ನನ್ನ ಪ್ರಕಾರ. ಚಾಕೋಸ್ ತೊಗೊಳ್ಳೋಣ. 2 ಪ್ಯಾಕೆಟ್ ತೊಗೊಬಿಟ್ಟಿನಿ. ನೆಕ್ಸ್ಟ್ ಇನ್ಯಾವ್ದು ತೊಗೊಳ್ಳೋದು? ಓಕೆ, ಸ್ಲೈಸ್ ಬ್ರೆಡ್ ತೊಗೊಳ್ಳೋಣ. ಅದು 2 ಪ್ಯಾಕೆಟ್ ಹೋದರೆ ಹೋಗ್ಬಿಡ್ಲಿ. ಓಕೆ, ಇವೆರಡು ಸಾಕು. ಓಕೆ, ಸಾರಿ, ನಾನು ಬರೀ ಕಾರ್ಟಿಗೆ ಆ್ಯಡ್ ಮಾಡೀನಿ, ಆರ್ಡ್ರನ್ನೇ ಮಾಡಿಲ್ಲ. ಓಕೆ, ಇವಾಗ ಆರ್ಡ್ರ್ ಆಯ್ತು. $75 ಗುರು. ನಾನು ನಿಜ ಹೇಳಲ್ಲ, ಲಾಸ್ಟ್ ವೀಡಿಯೋದಲ್ಲಿ ನೀವೇ ನೋಡ್ತಾ ಇರ್ಬೋದು, ಮೈನ್ಕ್ರಾಫ್ಟ್ ವೀಡಿಯೋ ಆಡಿದೆ. ಬಟ್ ವ್ಯೂಸ್ ನೋಡಿದ್ರೆ ತುಂಬಾ ಕಮ್ಮಿ. ಇರಿ, ಫಸ್ಟ್ ಇದಕ್ಬಿಟ್ಟು ಮಾತಾಡ್ತೀನಿ ಗುರು. ಇಲ್ಲ ಗುರು, ಇದಕ್ಕೇನು ಫ್ರಿಜ್ ಬೇಡ. ಓಕೆ, ನಾನು ಫ್ರಿಜ್ ಬೇರೆ ತರಿಸ್ಬೇಕು. ಇನ್ನೂ ಚಿಕನ್ ಗಿಕನ್ ಇನ್ನೂ ಏನೇನೋ ಐತೆ ಗುರು. ಆಮೇಲೆ ರೂಮ್ ಬೇರೆ ಓಪನ್ ಮಾಡಬೇಕು. ಮಾರ್ಕೆಟ್ ಪ್ರೈಸ್ ಬಂದು $4. ಒಂದು $5. ಓಕೆ ಗುರು, 5.99 ಮಾಡೋಣ. ಯಾಕಂದರೆ ಇದರಿಂದ ತಗೊಳ್ಳೋ ಜನ ಜಾಸ್ತಿ ಇರ್ಬೋದು. ಬೇಡ, ಅಕಸ್ಮಾತ್ ಜಾಸ್ತಿ ಟೂ ಎಕ್ಸ್ಪೆನ್ಸಿವ್ ಅಂತ ಬಡ್ಕೊಳ್ತಾರೆ ಗುರು. ಓಕೆ, ಬತ್ತು ನಮ್ಮ ಪ್ರಾಡಕ್ಟು ಗುರು. ಏನು ಹೇಳ, ಎಷ್ಟು 121 ವ್ಯೂಸ್ ಹೊಡೆದು ಗುರು. ಓನ್ಲಿ 1 ಸಬ್ಸ್ಕ್ರೈಬರ್ಸ್, 8 ಸಬ್ಸ್ಕ್ರೈಬರ್ಸ್ ಗುರು. ತುಂಬಾ ಕಷ್ಟಪಡ್ತೀನಿ. ದಿನಕ್ಕೆ ಬರೋದೇ ನನಗೆ 1 GB. ಅದರಿಂದನೇ ಅಡ್ಜಸ್ಟ್ ಮಾಡಿ ಕಷ್ಟಪಟ್ಟು ಎಡಿಟ್ ಮಾಡ್ತೇನೋ ಇಲ್ವೋ ಗುರು. ಅಟ್ಲೀಸ್ಟ್ ಒಂದು ವೀಡಿಯೋಗೆ ಅಟ್ಲೀಸ್ಟ್ ಒಂದು ಲೈಕ್ ಆದರೂ ಕೊಡ್ರಿ ಗುರು. ಕನ್ನಡ ಗೇಮರ್, ಕನ್ನಡದವ್ರು ಸಪೋರ್ಟ್ ಮಾಡಿದೆ, ಇನ್ಯಾರು ಸಪೋರ್ಟ್ ಮಾಡ್ತಾರೆ ಗುರು. ಓಕೆ, ಸ್ಟೋರೇಜ್ ಏರಿಯಾ ಒಂದು ಓಪನ್ ಮಾಡಬೇಕು. ಹೋಗಿ ಅಟ್ಲೀಸ್ಟ್ ಈ ವಿಡಿಯೋಗೆ ಒಂದು 50 ಲೈಕ್ಸ್ ಆದರೂ ಟಾರ್ಗೆಟ್ ಮಾಡ್ತೀನಿ. ಅಟ್ಲೀಸ್ಟ್ ಒಂದು 50 ಗುರು. ಕನ್ನಡ ಕಮ್ಯುನಿಟಿಲಿ ಅಷ್ಟು ಮಾಡೋಕ್ಕಾಗಲ್ವಾ? ನನಗಂತೂ ಗೊತ್ತಿಲ್ಲ ಗುರು, ಏನು ಮಾಡೋದು. ಓಕೆ, ಬನ್ನಿ ಬ್ರೆಡ್ ಸ್ಲೈಸ್ ಎತ್ತೋಣ. ಇಲ್ಲ ಹಾಕೋಣ. ನೋಡ್ಕೊಳ್ಳೋದಂದರೆ ಚಾಕೋಸ್ ಗುರು. ಫುಲ್ ತುಂಬೈತಲ್ಲ ರ್ಯಾಕು. ಇವತ್ತೇ ನಾನು ನೋಡ್ತಾ ಇರೋದು ಇಷ್ಟೊಂದು ತುಂಬಿರೋದು ಪ್ರಾಡಕ್ಟ್ಸು. ಇರಿ, ಇದನ್ನು ಡಸ್ಟಿಂಗ್ ಆಗಬೇಕು. ಕ್ಲೀನ್ಲೆಸ್ ಮೇಂಟೈನ್ ಮಾಡಿದ್ರೆ ಕಸ್ಟಮರ್ಸ್ ಬಂದೇ ಬರ್ತಾರೆ ಗುರು. ಓಕೆ ಇರಿ, ಇಲ್ಲೂ ತುಂಬಿಸ್ಬಿಡೋಣ. ಇಲ್ಲೂ ತುಂಬೋಗೈತೆ. ನನ್ನ ಪ್ರಕಾರ ಬ್ರೆಡ್ ಸ್ಲೈಸ್ ತುಂಬಾ ಸೇಲ್ ಆಗುತ್ತೆ ಚೆನ್ನಾಗೆ ಈ ಏರಿಯಾದಲ್ಲಿ. ಮತ್ತು ನೋಡ್ಕೊಳ್ಳೋದಂದರೆ ಇನ್ನೂ ಲೈಸೆನ್ಸ್ ಬೇರೆ ತೊಗೋಬೇಕು ಗುರು. ಅದು ಬೇರೆ ತಲೆನೋವು. ಮತ್ತು ಮೊಟ್ಟೆ ಗಿಟ್ಟೆ ಅವೆಲ್ಲ ಇಕ್ಬೇಕು ಗುರು. ಇದಾದಮೇಲೆ ನೆಕ್ಸ್ಟು ಮೈನ್ಕ್ರಾಫ್ಟ್ ಎಪಿಸೋಡ್ ಬರುತ್ತೆ. ನಾನು ಬರೀ ಒಂದೇ ಎಪಿಸೋಡ್ ಬಿಟ್ಟಿದ್ದೀನಿ, ಇನ್ಯಾವುದು ಬಿಟ್ಟಿಲ್ಲ. ಓಕೆ, ಇದ್ರ ಮಾರ್ಕೆಟ್ ಪ್ರೈಸ್ ಬಂದು $4. ನಾನೊಂದು $5 ಸೇಲ್ ಮಾಡಬೇಕು. ಯಾಕಂದ್ರೆ ನನಗೂ ಒಂಚೂರು ಪ್ರಾಫಿಟ್ ಆಗಬೇಕಲ್ಲ ಗುರು. ಇನ್ನೇನು ಮಾಡೋದು. ಸ್ಲೈಸ್ ಬ್ರೆಡ್ ಅಂತೆ ಇದು. ಓಕೆ, ನಮಗೆ ಪ್ರಾಫಿಟ್ ಬಂದು $3.80. ಹೋದ್ರೆ ನಮಗೆ $5 ಇಕ್ಬಿಡ್ತೀನಿ. ನಮಗೆ ಪ್ರಾಫಿಟ್ ಬಂದ್ಬಿಟ್ಟು $5 ಗುರು. ಕರೆಕ್ಟಾಗಿ ನಮಗೆ $5 ಪ್ರಾಫಿಟ್ಟು. ಇದು ತಗೊಂಡ್ರೆ ಯಾರಾದರೂ ರಿಚ್ ಪೀಪಲ್ ಬರ್ತಾ ಇರ್ತಾರೆ ಗುರು ಈ ಏರಿಯಾದಲ್ಲಿ. ಓಕೆ, ಎಲ್ಲ ಕರೆಕ್ಟಾಗಿ ಐದು ಗುರು. ಎಲ್ಲ ಸೆಟ್ ಮಾಡಿದ್ದೀನಿ ಕರೆಕ್ಟಾಗಿ. ಇನ್ನು ಓಪನ್ ಮಾಡೋಣ ಬನ್ನಿ.
ನೋಡೋಣ ಯಾರು ಬರ್ತಾರೆ, ಬೇಗ ಬನ್ನಿ. $75 ಅಷ್ಟೇ ಇರೋದು. ಓಕೆ, ಆಂಟಿ ಬಂದರು ಬ್ಯಾಗ್ ಎತ್ಕೊಂಡು. ಓಕೆ, ಇದೊಂದು ಸ್ಟೋರೇಜ್ ಏರಿಯಾ, ಇದು ಓಪನ್ ಮಾಡಬೇಕು ಕಾಸು ಕೊಟ್ಟು. ಗುರು ಏನು $1000 ಕೊಡಬೇಕಂತೆ ಗುರು ಅದು ಓಪನ್ ಮಾಡೋಕ್ಕೆ. ನಾನು ಇಲ್ಲಿ $180 ಮಾಡೋಕ್ಕೆ ಆಗ್ತಾಯಿಲ್ಲ. ನೈಟ್ ಬೇರೆ ಆಗ್ತೈತೆ. ಯಾರೋ ಒಬ್ಬ ಬಂದ ಗುರು. ಓಕೆ, ಆಂಟಿ ಏನೋ ಪ್ರಾಡಕ್ಟ್ ತೊಗೊಂಡ್ರು, ಒಂದೇ ಒಂದು ತೊಗೊಂಡ್ರಾ ಗುರು? ಓಕೆ, 14 ಸೆಂಟ್ಸ್ ಕೊಟ್ಬಿಡ್ತೀನಿ ಇವ್ರಿಗೆ ಚೇಂಜ್. ಹಂಗಂದರೆ ನಮ್ಮದ್ರಲ್ಲಿ ₹1 2 ಹಾಂ ಚೇಂಜ್ ಅಂದರೆ ಚೇಂಜೇ ಅಂತೀವಿ, ಇನ್ನೇನು ಅಂತೀವಿ, ಕಾಯಿನ್ ಅಂತೀವಿ. ಓಕೆ, ಅಣ್ಣ ಅಂತೂ ಒಳ್ಳೆ ಶಾಪಿಂಗೇ ಮಾಡ್ದ ಗುರು. ಇವನಿಗೂ ಕೊಟ್ಬಿಡೋಣ ಚೇಂಜ್ ಇಲ್ಲ, ಇವ್ನು ಕಾರ್ಡ್ ಯೂಸ್ ಮಾಡ್ತಾವನಲ್ಲ, ಸಾರಿ. ಓಕೆ, ಕಸ್ಟಮರ್ಸ್ ಅಂತೂ ಬರ್ತಾವ್ರೆ. ಪ್ರಾಡಕ್ಟ್ಸ್ ಅಂತೂ ತುಂಬಾ ಸೇಲ್ ಆಗ್ತೈತೆ. ಈ ವಾಂಟಿಗೆ ಚೇಂಜ್ ಕೊಡೋಂಗಿಲ್ಲ, ಹೋಗಿ. ಓಹೋ, ಬ್ರೆಡ್ ಸ್ಲೈಸ್ ಏನು ಗುರು, ಏನು ಮನೇಲೆ ಏನು ಬರ್ಗರ್ ಅಥವಾ ಸ್ಯಾಂಡ್ವಿಚ್ ಅಂಗಡಿ ಓಪನ್ ಮಾಡ್ತಾವಳ ಇವಮ್ಮ. ಓಕೆ, $28.95 ಕೊಟ್ಬಿಡೋಣ ಗುರು. ಮೈನ್ ಕ್ರಾಫ್ಟ್ ವಿಡಿಯೋನ ಬಿಡಬೇಕು, ನೆಕ್ಸ್ಟ್ ಅದೇ ಬಿಡೋದು. ಮತ್ತು ಇನ್ಯಾವ್ದಾದ್ರು ಗೇಮ್ ಆಡಬೇಕಂದ್ರೆ ಕಮೆಂಟ್ ಮಾಡಿ ಗುರು. ನನ್ನ ಆಸೆ ಇರೋದು GTA 5 ಆಡಬೇಕಂತ, ಅದಕ್ಕೆ ತುಂಬಾ ಟೈಮ್ ಐತೆ. ಬನ್ನಿ, ಫಸ್ಟ್ $15.38 ಕೊಟ್ಬಿಡೋಣ ಈ ಅಜ್ಜಿಗೆ. ಹಿಂದ್ಗಡೆನೂ ಯಾರೋ ಒಬ್ಬವನೇ ಗುರು. ಓಕೆ, ತಗೊಂಡು ಹೋಗ್ತಾಯಿರಿ. ಬಂದ. ಓಕೆ, ಇದೇನು ಬಾಟಲ್ ಅಂತ ಗೊತ್ತಿಲ್ಲ ಗುರು ನನಗೆ. $13.28 ಕೊಟ್ಬಿಡ ನನಗೆ. ಓಕೆ, ಹಿಂದ್ಗಡೆ ಇರೋನು ವಾಚ್ ನೋಡ್ಕೊಳ್ತಾನೆ. ವಾಚ್ ಇಲ್ಲ ಅಂದರೂ ಏನೂ ಮಾಡೋಕ್ಕಾಗಲ್ಲ. ಏರಿಯಾದಲ್ಲಿ ತುಂಬಾ ಶೋ ಕೊಡ್ತಾರೆ ಗುರು. ಇವನಿಗೂ ಕೊಟ್ಬಿಡೋಣ ಗುರು. ಇನ್ನೇನು ಮನ್ಕೊಳ್ಳೋ ಟೈಮ್ ಆಯಿತು. $6.24 ತೊಗೊಂಡು ಹೋಗ್ತಾಯಿರು ಗುರು. ಇದೇ ಥರ ಅಂಗಡಿಗೆ ಬರ್ತಾಯಿರು. ಓಕೆ, ತಲೆ ಅಲ್ಲಾಡ್ಸ್ತವನೆ, ಪರವಾಗಿಲ್ಲ. ಓಹೋ ಗುರು, ಇವತ್ತಿನ ಒಳ್ಳೆ ಸೇಲು. ಇರಿ ಮನ್ಕೊಬಿಡೋಣ ಫಸ್ಟು. ಓಕೆ, ಗುಡ್ ಮಾರ್ನಿಂಗ್ ಗೈಸ್. ಹಂಗಂದರೆ ಈ ಗೇಮಲ್ಲಿ ಡೇ 4. ಈ ವಾಂಟಿ ಮಾತ್ರ ಒಳ್ಳೆ ಶಾಪಿಂಗ್ ಮಾಡಿದ್ರು. $38.25 ಗುರು. ಈ ಗೇಮಲ್ಲಿ ಲಾಜಿಕ್ಕೇ ಇಲ್ಲ. ಏನು ಅಂದರೆ ನಾನು ಮನ್ಕೊಂಡು ಎದ್ದೀನಿ, ಅವಮ್ಮ ನೈಟ್ವರೆಗೂ ಕಾರ್ಡ್ ಹಿಡ್ಕೊಂಡು ಕೂತವಳ. ನನಗಂತೂ ಗೊತ್ತಿಲ್ಲ ಗುರು. ನೆಕ್ಸ್ಟ್ ಎಪಿಸೋಡಲ್ಲಿ ತಗೊಳ್ಳೋಣಂತ ಇನಿ ಫ್ರಿಜ್ಜು ನೋಡೋಣ ಬನ್ನಿ. ಏನು ಗುರು? ಓಕೆ, ಬ್ಯಾಡ್ ತೊಗೊಂಡು ಎಕ್ಸ್ಪೆನ್ಸಿವ್ ಅಂದ್ರೆ $12.07. ಓಕೆ, ಈ ಬಣ್ಣ ಚಾಕೋಸ್ ಬೆಳಗ್ಗೆನೆ $13.76 ಆಯಿತು ಗುರು ನಿಂದು. ಓಕೆ ಅಣ್ಣ, ಎರಡು ಚಾಕೋಸ್ ಗುರು. ಕಾಸು ನೋಡ್ಕೊಳ್ಳಂದ್ರೆ $351 ಆಯಿತು ಗುರು. $1.12 ಒಳಗೆ ಕೊಟ್ಟು ಬಿಡೋಣ ಹೋದರೆ ಹೋಗಲಿ. ಓಕೆ ಗುರು, ನನಗೆ ಯಾಕೋ ಬೋರ್ ಹೊಡಿತೈತೆ ಅನಿಸುತ್ತೆ. ಇದನ್ನು ಫ್ರಿಜ್ ತೊಗೊಂಡು ಮುಗಿಸ್ಬಿಡ್ತೀನಿ ಗುರು ಈ ಗೇಮ್ನ. ನೆಕ್ಸ್ಟು ಒಳ್ಳೆ ಗೇಮ್ ತರ್ತಾಯಿದ್ದೀನಿ. ಆ ಗೇಮ್ ಅಂತೂ ಸೈ ಗೇಮ್ ಗುರು. ನೀವೇ ನೋಡಿ ಆ ಗೇಮ್. ಏನು ಸ್ಟೋರಿ ಲೈನ್ ಅಂದರೆ, ಓಕೆ ಅವಮ್ಮಗೆ ಮಾತಾಡ್ಕೊಂಡು ಜಾಸ್ತಿ ಕಾಸು ಕೊಟ್ಬಿಟ್ಟೆ, ಅದಕ್ಕೆ ಖುಷಿ ಆಗ್ಬಿಟ್ಲು. ಓಕೆ, ಇವಣ್ಣಗೆ ಕೊಟ್ಬಿಡೋಣ ಕಾಸು. ನೆಕ್ಸ್ಟ್ ಬರ್ರೋ. ಓಕೆ ಅಣ್ಣ, 3 ಚಾಕೋಸ್ ಬೆಳಗ್ಗೆನೆ. ಏನು ಚಾಕೋಸ್ ಏನು ಡೈಲಿ ತಗೊಂಡು ತಿಂತಾರ ಬೇರೆದವರು ಗುರು? ಸೇಲ್ ಆಗ್ತೈತೆ ಗುರು, ಹೆವಿ ಸೇಲ್ ಆಗ್ತೈತೆ ನಾನು ತರಿಸಿರೋ ಪ್ರಾಡಕ್ಟು. ಓಕೆ, $29.36 ಕೊಟ್ಬಿಡೋಣ. ಓಕೆ, ಅಜ್ಜಿ ಹಿಂದ್ಗಡೆ ಹುಡುಗ. ಓಹೋ, ಅಜ್ಜಿ ಅವ್ರ ಮೊಮ್ಮಕ್ಳಿಗೆ ಚಾಕೋಸ್ ತೊಗೊಂಡು ಹೋಗ್ತಾರೆ ಅನಿಸುತ್ತೆ ನನ್ನ ಪ್ರಕಾರ. ಗುರು, ಜನದ ಲೈನ್ ಅಂತೂ ತುಂಬಾ ಆಯಿತು. ಕೆಲ್ಸದವ್ರನ್ನೂ ಇಕ್ಬೇಕು, ಹೌದಲ್ಲ, ಮರ್ತೇ ಹೋಗ್ಬಿಡೀನಿ ಗುರು. ನೆಕ್ಸ್ಟ್ ಎಪಿಸೋಡಲ್ಲಿ ಕೆಲ್ಸದವ್ರನ್ನ ಇಕ್ತಾಯಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಇವನೇನು ಗುರು ಈ ಥರ ಬಗ್ ನೋಡ್ತಾವನೆ? ಓಕೆ, ಅಣ್ಣ ಜಾಸ್ತಿ ಪ್ರಾಡಕ್ಟ್ ತೊಗೊಂಡವನೆ, ಪರವಾಗಿಲ್ಲ ಗುರು, ನಮಗೆ ಪ್ರಾಫಿಟ್ ಆದರೆ ಸಾಕು ಗುರು. ನೆಕ್ಸ್ಟ್ ಟೈಮ್ ಸಿ ಯು. ಆಂಟಿನೂ 2 ಬ್ರೆಡ್ ಸ್ಲೈಸ್, 1 ಚಾಕೋಸ್ ಅಷ್ಟೇ. ಬೇಗ ಕೊಟ್ಟು ಕಳಿಸ್ಬೇಕ್ತಾ ಇರಬೇಕು. ಆಲ್ರೆಡಿ ನೈಟ್ ಆಗೋಯ್ತು ಗುರು. ಡೇ 5 ಬೇರೆ ಆಗುತ್ತೆ ಗುರು. ಇವತ್ತಿನ ದಿವಸ ಏನೂ ಮಾಡಿಲ್ಲ, ಬರೀ ಸೇಲ್ ಮಾಡಿದ್ವಿ, ಕಾಸು ಮಾಡಿದ್ವಿ. ಒಟ್ನಲ್ಲಿ ಕಾಸು ಅಂತೂ ಚೆನ್ನಾಗಾಯ್ತು ಗುರು. ನಾನು ನಾಳೆ ಫ್ರಿಜ್ ತರಿಸ್ತೀನಿ. ಮತ್ತು ನೆಕ್ಸ್ಟ್ ಎಪಿಸೋಡಲ್ಲಿ ಮೈನ್ ಕ್ರಾಫ್ಟ್ ವಿಡಿಯೋ ಬಿಡ್ತೀನಿ. ಮೈನ್ ಕ್ರಾಫ್ಟ್ ಆದಮೇಲೆ ಈ ಗೇಮಲ್ಲಿ ಫ್ರಿಜ್ ತರಿಸ್ಬಿಟ್ಟು ಅದರಲ್ಲಿ ಏನಾದ್ರು ಒಂದು ಸೇಲ್ ಮಾಡಿಬಿಟ್ಟು ಬಿಟ್ಬಿಡ್ತೀನಿ ಗುರು. ಈ ಗೇಮ್ ಒಂಚೂರು ಯಾಕೋ ಬೋರ್ ಹೊಡಿತಾರಂಗೈತೆ. ಕಮೆಂಟ್ ಮಾಡಿ, ಆಡಬೇಕಂದ್ರೆ ಆಡ್ತೀನಿ, ಇಲ್ಲಾಂದರೆ ಇಲ್ಲ. ಇನ್ನೊಂದು ಸೈಕ್ ಗೇಮ್ ಐತೆ, ಸ್ಟೋರಿ ಮೂಡು. ಹಂಗಂದರೆ ಇಲ್ಲೇ ಹೇಳ್ತೀನಿ ನೋಡಿ, ಇಲಿ ಇರುತ್ತೆ. ಹಂಗಂದರೆ ಅನಿಮಲ್ದು. ಇಲಿಗೆ ಒಂದು ಮನೇಲಿ ಕರ್ಕೊಂಡು ಬಿಟ್ಟಿರ್ತಾರೆ, ನಾವೇ ಆ ಇಲಿ ಕ್ಯಾರೆಕ್ಟ್ರು. ಅಲ್ಲೇನು ಮಾಡ್ಬೇಕು ಗೊತ್ತಾ ಗುರು? ಆ ಇಲಿ ಗೇಮಲ್ಲಿ ಆ ಇಲಿಗೆ ಮದುವೆನೂ ಮಾಡ್ಬೋದು, ಮತ್ತು ನಾವು ಮಕ್ಕಳೂ ಮಾಡ್ಬೋದು. ಹಂಗಂದ್ರೆ ಗೇಮಲ್ಲಿ ಗುರು ಏನೇನೋ ಕಮೆಂಟ್ಸಲ್ಲಿ ಹಾಕ್ಬೇಡ್ರಿ. ನೋಡ್ಕೊಳ್ಳೋದಂದರೆ ಸನ್ಸೆಟ್ ತುಂಬಾ ಚೆನ್ನಾಗೈತೆ. ಮತ್ತು ನಾನು ಫ್ರಿಜ್ ಬೇರೆ ಆರ್ಡ್ರ್ ಮಾಡಿ ನಾಳೆ ಬರುತ್ತೆ.
ಥ್ಯಾಂಕ್ ಯು ಗೈಸ್, ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ.